ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಂ.ಕಾಮ್ ಫಸ್ಟ್ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ 2 ಅಂಕದ ಪಾರ್ಟ್ 2 ಕ್ವಶನ್ ಆನ್ಸರ್ಸ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ 20 ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ 6 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಫಿಕ್ಸ್ ಬರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಟ್ಟಿರ್ತೀವಿ. ಅದರಲ್ಲಿ ನಾವು ಡೀಟೇಲ್ಡಾಗಿ ನೋಟ್ಸ್ನ ಕೊಡ್ತೀವಿ. ಹಾಗೆ ಯಾವ ರೀತಿ ಬರೀಬೇಕನ್ನೋ ಎಲ್ಲ ಪ್ಯಾಟರ್ನ ನಾವು ಅಪ್ಲೋಡ್ ಮಾಡಿರ್ತೇವೆ ಮತ್ತು KUD ಕೀ ಆನ್ಸರ್ಸ್ಗಳನ್ನ ನಾವು ಬಳಸ್ಕೊಂಡು ಉತ್ತರವನ್ನು ತಯಾರಿಸಿರ್ತೇವೆ. ಸೊ ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪ್ ಮೂಲಕ ನೀವು ನಮ್ಮ ವಾಟ್ಸಪ್ನ ಜಾಯ್ನ್ ಆಗಿ ಹಾಗೂ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ನ ಜಾಯ್ನ್ ಆಗಿ. ವಾಟ್ ಈಸ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್? Marketing communication is the strategic process of using various channels such as advertising, social media, PR, direct marketing to inform, pursue and remind a target audience about product, services or brand values. ಇಲ್ಲಿ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಮಾರಾಟ ಸಂವಹನ ಅಂದರೆ ಏನಂದರೆ ಬೇರೆ ಬೇರೆ ಚಾನಲ್ಸ್ಗಳನ್ನ ಬಳಸೋದ್ರ ಮೂಲಕ, ಅಂದರೆ ಅದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ PR ಆಗಿರ್ಬೋದು. ಈ ವಿಧಾನಗಳನ್ನ ಬಳಸ್ಕೊಂಡು ಅಥವಾ ಇತರೆ ವಿಧಾನಗಳಾಗಿರ್ಬೋದು, ಇವುಗಳನ್ನ ಬಳಸ್ಕೊಂಡು ಕಸ್ಟಮರ್ಸ್ನ ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಮತ್ತು ಸರ್ವಿಸ್ ಬಗ್ಗೆ ಮತ್ತು ಅವರ ಬ್ರ್ಯಾಂಡ್ ಬಗ್ಗೆ, ಕಂಪ್ನಿ ಬ್ರ್ಯಾಂಡ್ ಬಗ್ಗೆ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋದೇ ಮಾರ್ಕೆಟಿಂಗ್ ಕಮ್ಯುನಿಕೇಷನ್. ಸ್ಟೇಟ್ 3 C's ಫಾರ್ ಪ್ರೈಸ್ ಸೆಟ್ಟಿಂಗ್. ಒಂದು ಬೆಲೆ ನಿರ್ಧಾರ ಮಾಡೋದಕ್ಕೆ ಅವಶ್ಯಕತೆ ಇರುವಂಥ 3 Cಗಳನ್ನು ತಿಳಿಸಿ. ಮೊದಲನೇ C ಕಾಸ್ಟ್, ವೆಚ್ಚ. ಎರಡನೇದು ಕಸ್ಟಮರ್ಸ್, ಗ್ರಾಹಕರು. ಮೂರನೇದು ಕಾಂಪಿಟೇಷನ್, ಪೈಪೋಟಿ. ಇವುಗಳನ್ನ 3 C's ಅಂತ ಕರಿತೀವಿ ಪ್ರೈಸ್ ಸೆಟ್ಟಿಂಗ್ನಲ್ಲಿ. ವಾಟ್ ಈಸ್ ಮಾರ್ಕಪ್ ಪ್ರೈಸಿಂಗ್? Markup pricing is a strategy where a fixed percentage or amount is added to the total cost of a product to determine its selling price. ಮಾರ್ಕಪ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್, ಬೇರೆ ಏನೂ ಅಲ್ಲ. ಸೊ ಮಾರಾಟದ ಬೆಲೆಯಲ್ಲಿ ಏನು ಮಾಡ್ತೀವಿ ಅಂದರೆ ತಯಾರಾಗೋದಕ್ಕೆ ಎಷ್ಟು ವೆಚ್ಚ ಆಗಿರುತ್ತೆ ಅದಕ್ಕೆ ಟೋಟಲ್ ಕಾಸ್ಟ್ಗೆ ಏನು ಆ್ಯಡ್ ಮಾಡ್ತೀವಿ ಅದನ್ನು ನಾವು ಮಾರ್ಕಪ್ ಪ್ರೈಸಿಂಗ್ ಅಂತ ಕರಿತೀವಿ. ಸೊ ಏನು ಆ್ಯಡ್ ಮಾಡ್ತೀವಿ? ನಮ್ಮ ಉದ್ದೇಶಿತ ಲಾಭವನ್ನು, ಎಷ್ಟು ಲಾಭದ ಉದ್ದೇಶ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ತೀವಿ. ಖರ್ಚು ಮತ್ತು ಉದ್ದೇಶಿತ ಲಾಭ ಎರಡೂ ಸೇರಿದರೆ ಆಗೋದೇ ಮಾರ್ಕಪ್ ಪ್ರೈಸಿಂಗ್ ಅಥವಾ ಸೆಲ್ಲಿಂಗ್ ಪ್ರೈಸ್. ವಾಟ್ ಈಸ್ ಅಡಾಪ್ಟಿಂಗ್ ಪ್ರೈಸ್? Adopting price refers to the strategic calculated approach a business takes to determine the monetary value and its product or services. Often involves the selection of specific pricing strategies to meet business goals like profit maximization, market share growth, brand positioning. ಸೊ ಅಡಾಪ್ಟಿಂಗ್ ಪ್ರೈಸ್ ಅಂದರೆ ಏನು? ಒಂದು ರೀತಿಯಾದಂಥ ಇದು ಸ್ಟ್ರಾಟಜಿಕ್ ಪ್ರೈಸ್. ಒಂದು ರೀತಿಯಾದಂತಹ ಮಾರ್ಕೆಟ್ನಲ್ಲಿ ಏನು ಮಾಡೋದಂದರೆ ಸರಕುಗಳಿಗೆ ಅಥವಾ ಸೇವೆಗಳಿಗೆ ಬೆಲೆನ ನಿರ್ಧರಿಸುವಾಗ ಕೇವಲ ಆ ಪ್ರಾಡಕ್ಟ್ಗಷ್ಟೇ ಏನು ಬೆಲೆನ ನಿರ್ಧಾರ ಮಾಡಲಾರ್ದೆ ಅದರಿಂದ ಲಾಭನೂ ಹೆಚ್ಚಾಗಬೇಕು, ಮಾರ್ಕೆಟ್ನಲ್ಲಿ ಅವರ ಶೇರ್ ಗ್ರೋತ್ ಆಗಬೇಕು. ಮಾರ್ಕೆಟ್ ಶೇರ್ ಗ್ರೋತ್ ಆಗೋದಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಫೋನಲ್ಲಿ ವಿವೋ ಫೋನು 20% ಸೇಲ್ ಆಗುತ್ತೆ ಅಂತ ತಿಳ್ಕೊರಿ. ಅದು 20 ಇಷ್ಟು 25ಕ್ಕೆ ಸೇಲ್ ಆಗಬೇಕು, 30ಕ್ಕೆ ಇನ್ಕ್ರೀಸ್ ಆಗಬೇಕು. ಈ ರೀತಿಯಾಗಿ ಕೇವಲ ಲಾಭದ ಉದ್ದೇಶವನ್ನು ಇಟ್ಟುಕೊಂಡೇ ಬೆಲೆ ನಿರ್ಧಾರ ಮಾಡಲಾರ್ದೇ ಮಾರ್ಕೆಟ್ನಲ್ಲಿ ತಮ್ಮ ಕಂಪನಿ ಗ್ರೋತ್ ಆಗಬೇಕು, ತಮ್ಮ ವಸ್ತುಗಳು ಹೆಚ್ಚು ಸೇಲ್ ಆಗಬೇಕು, ಹಾಗೇನೆ ಲಾಭನೂ ಹೆಚ್ಚಾಗಬೇಕು ಮತ್ತು ಒಂದು ಬ್ರ್ಯಾಂಡ್ ನಿರ್ಮಾಣ ಆಗಬೇಕು. ಈ ರೀತಿಯಾಗಿ ಬೆಲೆ ನಿರ್ಧಾರ ಮಾಡೋದನ್ನು ಅಡಾಪ್ಟಿಂಗ್ ಪ್ರೈಸ್ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟ್ ಸ್ಕಿಮ್ಮಿಂಗ್ ಪ್ರೈಸ್? Market skimming price is a strategy where a company sets a high initial price for new innovative product to maximize profits from early adopters and innovators willing to pay a premium. The price is gradually lower over time to attract more price sensitive customers, maximizing total revenue across different market segmentation. ಸೊ ಮಾರ್ಕೆಟ್ ಸ್ಕಿಮ್ಮಿಂಗ್ ಪ್ರೈಸ್ ಅಂದ್ರೆ ಏನು? ಯಾವಾಗ ಹೊಸ ವಸ್ತುನ ಮಾರುಕಟ್ಟೆಯಲ್ಲಿ ಪರಿಚಯಿಸಲಾಗುತ್ತೆ ಆ ಸಮಯದಲ್ಲಿ ಅಧಿಕ ಲಾಭದ ಉದ್ದೇಶವನ್ನು ಇಟ್ಟುಕೊಂಡು ಬೆಲೆ ನಿರ್ಧಾರ ಮಾಡಲಾಗಿರುತ್ತೆ. ಅದನ್ನು ಸ್ಕಿಮ್ಮಿಂಗ್ ಪ್ರೈಸ್ ಅಂತ ಕರಿತೀವಿ. ಯಾವಾಗಲೂ ಬೆಲೆ ಏನಾಗುತ್ತೆ, ಮೊದಲಿಗೆ ಪ್ರಾರಂಭವಾದಾಗ ಸರಕು ಹೊಸದಾಗಿ ಪರಿಚಯವಾದಾಗ ಅಧಿಕ ಬೆಲೆಯನ್ನು ಹೊಂದಿರುತ್ತೆ. ನಿರಂತರವಾಗಿ ಸಮಯ ಹೋದಂತೆ ಮಾರುಕಟ್ಟೆಯಲ್ಲಿ ಕಾಂಪಿಟೇಟರ್ಸು ಮತ್ತು ಇತರೆ ಕಾರಣಗಳಿಂದಾಗಿ ಬೆಲೆಯನ್ನು ಕಡಿಮೆ ಮಾಡ್ತಾ ಹೋಗಲಾಗುತ್ತೆ. ಸೊ ಇದನ್ನು ಸ್ಕಿಮ್ಮಿಂಗ್ ಪ್ರೈಸ್ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟ್ ಪೆನಿಟ್ರೇಷನ್ ಪ್ರೈಸಿಂಗ್? ಮಾರ್ಕೆಟ್ ಪೆನಿಟ್ರೇಷನ್ ಪ್ರೈಸಿಂಗ್ ಈಸ್ ಎ ಸ್ಟ್ರಾಟಜಿ ಇನ್ವಾಲ್ವ್ಡ್ ಸೆಟ್ಟಿಂಗ್ ಆನ್ ಇನಿಷಿಯಲಿ ಲೋ ಪ್ರೈಸ್ ಫಾರ್ ಎ ನ್ಯೂ ಪ್ರಾಡಕ್ಟ್ ಆರ್ ಸರ್ವಿಸ್, ರ್ಯಾಪಿಡ್ಲಿ ಅಟ್ರಾಕ್ಟ್ ಕಸ್ಟಮರ್ಸ್, ಗೇನ್ ಮಾರ್ಕೆಟ್ ಶೇರ್, ಬಿಲ್ಡ್ ಬ್ರ್ಯಾಂಡ್ ಬೈ undercutting competitors. Companies create a high volume demand, allowing them to gain a foothold in competitive markets before rising prices later.
ಈ ಮಾರ್ಕೆಟ್ ಪೆನೆಟ್ರೇಷನ್ ಪ್ರೈಸಿಂಗ್ ಏನಿದೆ ಇದು ಸ್ಕಿಮ್ಮಿಂಗ್ ಪ್ರೈಸಿಂಗ್ನ ಅಪೋಸಿಟ್. ಹೊಸದಾಗಿ ಮಾರುಕಟ್ಟೆಯಲ್ಲಿ ಸರಕನ್ನು ಪರಿಚಯಿಸಿದಾಗ ಈಗ ಅಧಿಕ ಲಾಭದ ಉದ್ದೇಶ ಇರೋದಿಲ್ಲ, ಬದಲಾಗಿ ಸಂಸ್ಥೆಯ ವಸ್ತುಗಳು ಹೆಚ್ಚು ಮಾರುಕಟ್ಟೆಯಲ್ಲಿ ಮಾರಾಟ ಆಗಿ ಮಾರುಕಟ್ಟೆಯಲ್ಲಿ ಅವ್ರ ಶೇರ್ ಹೆಚ್ಚಾಗಬೇಕು. ಹಾಗೆಯೇ ಮಾರುಕಟ್ಟೆಯಲ್ಲಿ ಕಾಂಪಿಟೇಟರ್ಸ್ನ ಸೋಲಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ಬಿಡುಗಡೆಯಾದ ಹೊಸ ಸರಕಿನ ಬೆಲೆಯನ್ನು ಕಡಿಮೆ ಇಡ್ತಾರೆ. ಸ್ಕಿಮ್ಮಿಂಗ್ ಪ್ರೈಸ್ನಲ್ಲಿ ಅತ್ಯಧಿಕ ಬೆಲೆ ಇರುತ್ತೆ ಹೊಸದಾಗಿ ಬಿಡುಗಡೆಯಾದ ಪ್ರಾಡಕ್ಟ್ಗೆ. ಪೆನೆಟ್ರೇಷನ್ ಪ್ರೈಸಿಂಗ್ನಲ್ಲಿ ಕಡಿಮೆ ಬೆಲೆಯನ್ನು ಇಟ್ಟು ಸರಕನ್ನು ಪರಿಚಯ ಮಾಡಲಾಗುತ್ತೆ, ನಂತರದಲ್ಲಿ ಬೆಲೆಯನ್ನು ಹೆಚ್ಚು ಮಾಡ್ತಾ ಹೋಗಲಾಗುತ್ತೆ. ವಾಟ್ ಈಸ್ ಅ ಚಾನಲ್ ಆಫ್ ಕಾನ್ಫ್ಲಿಕ್ಟ್? Channel conflict in marketing occurs when manufacturers, wholesalers, retailers experience disputes, misalignment or competition where one partner's actions negatively affect another's sales, profitability or goals. ಒಂದೇ ಕಂಪನಿ ವಸ್ತುಗಳನ್ನ ಮಾರಾಟ ಮಾಡುವಂಥ ಬೇರೆ ಬೇರೆ ಏನು ಶಾಪ್ಸ್ಗಳು ಇರ್ತವೆ. ಯಾವಾಗ ಒಬ್ಬ ವ್ಯಕ್ತಿ ಏನಾದರೂ ವಿಶೇಷ ವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಸೇಲ್ಸ್ನ ಪ್ರಾರಂಭ ಮಾಡಿದಾಗ ಅದೇ ಕಂಪನಿಯ ಅದೇ ವಸ್ತುಗಳನ್ನ ಮಾರಾಟ ಮಾಡುವಂಥ ಇನ್ನೊಂದು ಶಾಪ್ಸ್ ಏನಿರುತ್ತೆ ಅವರಿಗೆ ಇದರಿಂದ ಹಾನಿ ಉಂಟಾಗ್ಬೋದು, ಅವರ ಸೇಲ್ಸ್ ಡೌನ್ ಆಗ್ಬೋದು, ಅವರ ಲಾಭ ಕಡಿಮೆ ಆಗ್ಬೋದು, ಅವ್ರ ಗುರಿ ಕಡಿಮೆ ಆಗ್ಬೋದು. ಸೊ ಇದನ್ನು ಚಾನಲ್ ಆಫ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಒಂದೇ ಕಂಪನಿಯ ಹೋಲ್ಸೇಲರ್ಸ್, ಡೀಲರ್ಸ್ ಅಥವಾ ರಿಟೇಲ್ ಮಾರಾಟಗಾರರು ಏನಿರ್ತಾರೆ ಪರಸ್ಪರ ಅವ್ರ ಮಧ್ಯೆನೇ ಪೈಪೋಟಿ, ಅವ್ರ ಮಧ್ಯನೇ ಕಾನ್ಫ್ಲಿಕ್ಟ್ ಆಗೋದನ್ನು ಚಾನಲ್ ಆಫ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟಿಂಗ್ ಚಾನಲ್ ಆರ್ ಡಿಫೈನ್ ಮಾರ್ಕೆಟಿಂಗ್ ಚಾನಲ್? A marketing channel is the specific path, method, set of intermediaries such as wholesalers, retailers, online platforms that a business uses to promote, sell and distribute its products or services to the end customers. So ತನ್ನ ಅಂತಿಮ ಗ್ರಾಹಕರಿಗೆ ಸರಕುಗಳನ್ನು ತಲುಪಿಸೋದಕ್ಕೋಸ್ಕರ ಕಂಪನಿ ಸಂಸ್ಥೆ ಏನು ಬಳಸುತ್ತೆ ವಿಧಾನ ಅಥವಾ ದಾರಿ ಮಾರ್ಗ. ಸೊ ಅಲ್ಲಿ ಹೋಲ್ಸೇಲರ್ ಇರ್ಬೋದು, ರಿಟೇಲರ್ ಇರ್ಬೋದು, ಡೀಲರ್ಸ್ ಇರ್ಬೋದು, ಏಜೆಂಟ್ಸ್ಗಳಿರ್ಬೋದು ಅಥವಾ ಆನ್ಲೈನ್ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಿರ್ಬೋದು. ಈ ಪಾತ್ಗಳನ್ನ ಮಾರ್ಕೆಟಿಂಗ್ ಚಾನಲ್ಸ್ ಅಂತ ಕರಿತೀವಿ. ವಾಟ್ ಈಸ್ ವ್ಯಾಲ್ಯೂ ಇನ್ ಮಾರ್ಕೆಟಿಂಗ್? ಇನ್ ಮಾರ್ಕೆಟಿಂಗ್ ವ್ಯಾಲ್ಯೂ ಈಸ್ ದ ಕಸ್ಟಮರ್ಸ್ perception of the worth of a product or services calculated as the balance between benefits received and cost incurred. ವ್ಯಾಲ್ಯೂ ಅಂದ್ರೇನು? ಯಾವುದಾದ್ರೂ ಒಬ್ಬ ಗ್ರಾಹಕ ಸರಕನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದಾಗ ಆತ ಕೊಟ್ಟಂಥ ದುಡ್ಡಿಗೆ ಆ ದುಡ್ಡಿಗೆ ಪ್ರತಿಯಾಗಿ ಆ ಸರಕಿನ ಮೌಲ್ಯ ಇರಬೇಕು. ಈ ರೀತಿಯಾಗಿ ಒಂದು ಖರ್ಚನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಗ್ರಾಹಕರಿಗೆ ಹೆಚ್ಚು ಬೆನಿಫಿಟ್ ಸಿಗೋದ ರೀತಿಯಾಗಿ ಬೆಲೆನ ನಿರ್ಧಾರ ಮಾಡಲಾಗುತ್ತೆ. ಇದನ್ನು ಮೌಲ್ಯ ವ್ಯಾಲ್ಯೂ ಅಂತ ಕರಿತೀವಿ. ವಾಟ್ ಈಸ್ ಎಕ್ಸ್ಚೇಂಜ್? ಇನ್ ಮಾರ್ಕೆಟಿಂಗ್ ಎಕ್ಸ್ಚೇಂಜ್ ಈಸ್ ದ ಕೋರ್ ಪ್ರೊಸೆಸ್ ಆಫ್ ಆಬ್ಟೈನಿಂಗ್ ಡಿಸೈರ್ಡ್ ಪ್ರಾಡಕ್ಟ್, ಸರ್ವಿಸಸ್, ಐಡಿಯಾ ಫ್ರಮ್ ಅನದರ್ ಪಾರ್ಟಿ ಬೈ ಆಫರಿಂಗ್ ಸಮಥಿಂಗ್ ಆಫ್ ವ್ಯಾಲ್ಯೂ ಇನ್ ರಿಟರ್ನ್. ಸೊ ಎಕ್ಸ್ಚೇಂಜ್ ಅಂದರೆ ಏನು? ಸರಕು ಅಥವಾ ಸೇವೆಗಳನ್ನ ಪಡ್ಕೊಂಡಾಗ ಮಾರುಕಟ್ಟೆಯಲ್ಲಿ ಅದರ ಬದಲಾಗಿ ಕೊಡುವಂಥ ಅಥವಾ ಅದರ ಬದಲಾಗಿ ಮತ್ತೊಂದನ್ನು ಕೊಡುವಂಥ ಒಂದು ವಿಧಾನ. ವಾಟ್ ಈಸ್ ದ ಟ್ರಾನ್ಸಾಕ್ಷನ್ ಇನ್ ಮಾರ್ಕೆಟಿಂಗ್? ಇನ್ ಮಾರ್ಕೆಟಿಂಗ್ ಅ ಟ್ರಾನ್ಸಾಕ್ಷನ್ ಈಸ್ ದ ಫೈನಲ್ ಕಂಪ್ಲೀಟ್ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ಬಿಟ್ವೀನ್ ಬೈಯರ್ ಆ್ಯಂಡ್ ಸೆಲ್ಲರ್. ಇಟ್ ಈಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಮೆಜರ್ಮೆಂಟ್ ಇನ್ ಮಾರ್ಕೆಟಿಂಗ್, ರಿಪ್ರೆಸೆಂಟಿಂಗ್ ದ ಕ್ಲೋಸಿಂಗ್ ಆಫ್ ಸೇಲ್ ವೇರ್ ಮನಿ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಗೂಡ್ಸ್, ಸರ್ವಿಸಸ್, ಐಡಿಯಾಸ್. ಯಾವುದೇ ಸರಕು ಇರ್ಬೋದು, ಸೇವೆ ಇರ್ಬೋದು, ಐಡಿಯಾ ಇರ್ಬೋದು, ಹಣಕ್ಕಾಗಿ ಅದನ್ನು ಬದಲಾಯಿಸಿಕೊಂಡಾಗ ಆ ಹಣಕ್ಕೆ ಸರಕು ಬಂತು, ಇಷ್ಟು ಹಣಕ್ಕೆ ಇಷ್ಟು ಸರಕುಗಳಂತ ಒಂದು ಮೌಲ್ಯವನ್ನು ನಿರ್ಧಾರ ಮಾಡಲಾಗುತ್ತೆ. ಇದನ್ನು ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಡಿಫೈನ್ ಕನ್ಸ್ಯೂಮರ್ ಬಿಹೇವಿಯರ್ ಅಥವಾ ವಾಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್? Consumer behavior is the study of how individuals, groups or organizations select, purchases, use, dispose products, services, ideas or experiences to satisfy their needs and wants. ಸೊ ಕನ್ಸ್ಯೂಮರ್ ಬಿಹೇವಿಯರ್ ಅಂದ್ರೆ ಏನು ಅಂದರೆ ಗ್ರಾಹಕರ ಏನಂತೆ ವರ್ತನೆ ಅಂದ್ರೆ ಏನಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವ್ಯಕ್ತಿಗಳ ಗುಂಪಾಗಿರ್ಬೋದು, ಅವರು ಯಾವ ರೀತಿಯಂತ ಯಾವ ಸರಕುಗಳನ್ನ ಯಾವ ಸೇವೆಗಳನ್ನ ಎಷ್ಟು ಬೆಲೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಮಾರುಕಟ್ಟೆಯಲ್ಲಿ ಹೇಗೆ ಖರೀದಿಸ್ತಾರೆ, ಅವ್ರಿಗೆ ಹೇಗೆ ತಮ್ಮ ಬಯಕೆಗಳನ್ನ ಆಸೆಗಳನ್ನ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡೋದ್ರ ಮೂಲಕ ಸರ್ವಿಸ್ನ ಪಡ್ಕೊಳ್ಳೋದ್ರ ಮೂಲಕ ತೃಪ್ತಿಪಡಿಸ್ಕೊಳ್ತಾರೆ. ಇದನ್ನೇ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ, ಗ್ರಾಹಕ ವರ್ತನೆ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟಿಂಗ್ ರಿಸರ್ಚ್ ಅಥವಾ ಡಿಫೈನ್ ಮಾರ್ಕೆಟಿಂಗ್ ರಿಸರ್ಚ್?
Marketing research is the systematic and objective process of identifying, collecting, analyzing, and interpreting data to solve specific marketing problems, identifying opportunities, and support decision making. ಸೊ ಮಾರ್ಕೆಟಿಂಗ್ ರಿಸರ್ಚ್ ಮಾರಾಟದ ಸಂಶೋಧನೆ ಅಂದರೆ ರಿಸರ್ಚ್ ಮಾಡೋದು ಮಾರ್ಕೆಟ್ನ ಅಂದರೆ ಮಾರುಕಟ್ಟೆಯಲ್ಲಿ ಇರುವಂಥ ಸಮಸ್ಯೆಗಳನ್ನ ಗುರುತಿಸಿ ಅವಕಾಶಗಳನ್ನ ನಿರ್ಮಿಸಿ ಸಮಸ್ಯೆಗಳನ್ನ ಬಗೆಹರಿಸಿ ಹಾಗೂ ಸಲಹೆಗಳನ್ನ ಕೊಡೋದಕ್ಕೋಸ್ಕರ ಮಾರ್ಕೆಟ್ನ ಉದ್ದೇಶಗಳನ್ನ ಅಥವಾ ಮಾರ್ಕೆಟ್ನಲ್ಲಿರುವಂತಹ ಬೇರೆ ಬೇರೆ ಕಾಂಪಿಟೇಟರ್ಸ್ ಇರ್ಬೋದು, ಅವರ ಬೆಲೆಗಳಿರ್ಬೋದು, ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪೂರಕ ಸರಕುಗಳಿರ್ಬೋದು, ಇವುಗಳನ್ನ ಗುರುತಿಸುವುದಕ್ಕೆ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟ್ ಸ್ಕ್ಯಾನಿಂಗ್? Market scanning or environmental scanning is the continuous systematic process of gathering and analyzing data from an organization's external and internal environment to identify opportunities, threats, and emerging trends. So market scanning ಅಂದ್ರೂ ಒಂದೇ, ಎನ್ವೈರ್ಮೆಂಟ್ ಅಂದ್ರೂ ಒಂದೇ. ಸೊ ಪರಿಸರ, ಮಾರಾಟದ ಪರಿಸರ ಅಂದ್ರೆ ಏನು ಅಂತ ಪ್ರಶ್ನೆ. ಸೊ ಇಲ್ಲಿ ಏನು ಮಾಡ್ತಾರೆ, ಇದೊಂದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಒಮ್ಮೆ ಮಾತ್ರ ಸ್ಟಡಿ ಮಾಡೋದಲ್ಲ, ನಿರಂತರವಾಗಿ ಸಂಸ್ಥೆ ಇದನ್ನು ಅಧ್ಯಯನ ಮಾಡ್ತಾನೆ ಇರಬೇಕಾಗತ್ತೆ. ಏನಿರುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಇರಬಹುದಾದಂತಹ ಥ್ರೆಡ್ಸ್ಗಳೇನಿರ್ಬೋದು ಅಥವಾ ಈಗಿರುವಂಥ ಟ್ರೆಂಡಿಂಗ್ ಏನು, ಎಮರ್ಜಿಂಗ್ ಟ್ರೆಂಡ್ಸ್ ಏನಿದೆ, ಅಪಾರ್ಚುನಿಟಿ ಅವಕಾಶಗಳೇನಿದೆ, ಯಾವ ವಸ್ತುಗಳಿಗೆ ಹೆಚ್ಚು ಬೇಡಿಕೆ ಇದೆ, ಈ ಬೆಲೆ ಎಷ್ಟಿದೆ, ಕಾಂಪಿಟೇಟರ್ಸ್ ಎಷ್ಟಿದ್ದಾರೆ, ಯಾವ ಪ್ರಾಡಕ್ಟ್ನ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾರೋದು ಸೂಕ್ತ, ಕಂಪ್ನಿಗೆ ಎಷ್ಟು ಲಾಭ ಆಗುತ್ತೆ ಇದರಿಂದ, ಇವೆಲ್ಲವನ್ನು ಗುರುತಿಸೋದನ್ನು ಅಥವಾ ಇವೆಲ್ಲ ಮಾರ್ಕೆಟ್ನ ಮಾರಾಟದ ಮೇಲೆ ಬೇರೆ ಬೇರೆ ವ್ಯಕ್ತಿಗಳು, ಹೊರಗಿನ ವ್ಯಕ್ತಿಗಳಿರ್ಬೋದು, ಒಳಗಿನ ವ್ಯಕ್ತಿಗಳಿರ್ಬೋದು, ಪ್ರಭಾವ ಬೀರ್ತಾರೆ. ಸೊ ಇವರನ್ನ ಅಧ್ಯಯನ ಮಾಡೋದನ್ನ ಮಾರ್ಕೆಟ್ ಸ್ಕ್ಯಾನಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟಿಂಗ್ ಎನ್ವೈರ್ನ್ಮೆಂಟ್? The market environment consists of all internal and external factors such as consumers, competitors, technology, government regulations that directly or indirectly influence companies' ability to develop and maintain successful customer relationship. ಗ್ರಾಹಕರನ್ನ ಹೊಂದುವಾಗ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವ ಆಂತರಿಕ ಬಾಹ್ಯ ಮೂಲಾಂಶಗಳನ್ನು ಅಂದರೆ ಆಂತರಿಕ ಬಾಹ್ಯ ಅಂದರೆ ಯಾರಂದರೆ ಅವರು ಗ್ರಾಹಕರಾಗಿರ್ಬೋದು, ಪೈಪೋಟಿದಾರರಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಸರ್ಕಾರದ ನಿಯಮಗಳಿರ್ಬೋದು, ಅವು ನೇರವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂಸ್ಥೆಯ ಮೇಲೆ, ಸಂಸ್ಥೆಯ ಮಾರಾಟದ ಉದ್ದೇಶಗಳ ಮೇಲೆ ಪ್ರಭಾವ ಬೀರುತ್ತೆ. ಇದನ್ನು ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಡಿಫೈನ್ ಡೆಮೋಗ್ರಫಿಕ್ ಎನ್ವೈರ್ಮೆಂಟ್. ದ ಡೆಮೋಗ್ರಫಿಕ್ ಎನ್ವೈರ್ಮೆಂಟ್ ರೆಫರ್ಸ್ ಟು ದ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ಸ್ ಇನ್ ಟರ್ಮ್ಸ್ ಆಫ್ ಸೈಜ್, ಡೆನ್ಸಿಟಿ, ಲೊಕೇಶನ್, ಏಜ್, ಜೆಂಡರ್, ರೇಸ್, ಆಕ್ಯುಪೇಷನ್ ಆ್ಯಂಡ್ ಅದರ್ ಸ್ಟ್ಯಾಟಿಸ್ಟಿಕ್ಸ್. ಬೇರೆ ಬೇರೆ ವಿಧಾನಗಳ ಮೂಲಕ, ಅದು ಅವರ ವಯಸ್ಸಾಗಿರ್ಬೋದು, ಅವರ ಆಕ್ಯುಪೇಷನ್ ವೃತ್ತಿ ಆಗಿರ್ಬೋದು, ಜನಸಂಖ್ಯೆ ಗಾತ್ರ ಆಗಿರ್ಬೋದು, ಅವರು ವಾಸಿಸುವ ಸ್ಥಳ ಆಗಿರ್ಬೋದು, ಇತರೆ ಬೇರೆ ಬೇರೆ ಆಧಾರದ ಮೇಲೆ ಮಾರುಕಟ್ಟೆಯಲ್ಲಿ ಜನರನ್ನು ಕುರಿತು ಅಧ್ಯಯನ ಮಾಡುವಂಥ, ಗ್ರಾಹಕರನ್ನು ಕಸ್ಟಮರ್ಸ್ನ ಕುರಿತು ಅಧ್ಯಯನ ಮಾಡುವಂಥ ವಿಧಾನವನ್ನು ಡೆಮೋಗ್ರಾಫಿಕ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ವಾಟ್ ಈಸ್ ಅ ಮೈಕ್ರೋ ಎನ್ವೈರ್ಮೆಂಟ್? ದ ಮೈಕ್ರೋ ಎನ್ವೈರ್ಮೆಂಟ್ ಕನ್ಸಿಸ್ಟ್ ಆಫ್ ದ ಸ್ಪೆಸಿಫಿಕ್ ಇಂಟರ್ನಲ್ ಆ್ಯಂಡ್ ಕ್ಲೋಸ್ ಎಕ್ಸ್ಟರ್ನಲ್ ಫೋರ್ಸಸ್ ಇನ್ಕ್ಲೂಡಿಂಗ್ ಕಸ್ಟಮರ್ಸ್, ಸಪ್ಲೈಯರ್ಸ್, ಕಾಂಪಿಟೇಟರ್ಸ್, ಮಾರ್ಕೆಟಿಂಗ್ intermediaries and the company itself that directly influence a business day-to-day operations, decision making and ability to serve customers. ಮೈಕ್ರೋ ಎನ್ವೈರ್ಮೆಂಟು ಬೇರೆ ಏನಲ್ಲ, ಆಂತರಿಕ ಪರಿಸರ. ಸೊ ಆಂತರಿಕ ಪರಿಸರದಲ್ಲಿ ಏನೇನು ಬರುತ್ತೆ, ಸಪ್ಲೈಯರ್ಸ್ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಕಾಂಪಿಟೇಟರ್ಸ್ ಇರ್ತಾರೆ, ಇವರೆಲ್ಲವನ್ನ ಅಧ್ಯಯನ ಮಾಡುವಂಥ ಒಂದು ಪರಿಸರ ಮೈಕ್ರೋ ಎನ್ವೈರ್ಮೆಂಟ್. ವಾಟ್ ಈಸ್ ಮ್ಯಾಕ್ರೋ ಎನ್ವೈರ್ಮೆಂಟ್? ಅದು ಸೂಕ್ಷ್ಮ ಪರಿಸರ ಆಯಿತು, ಇದು ಸಮಗ್ರ ಪರಿಸರ ಮ್ಯಾಕ್ರೋ ಎನ್ವೈರ್ಮೆಂಟ್. ದ ಮ್ಯಾಕ್ರೋ ಎನ್ವೈರ್ಮೆಂಟ್ ರೆಫರ್ಸ್ ಟು ದ uncontrollable external factors and broad forces such as economic, political, technology trends that influences entire industry, economy, business from the outside. So ಬಾಹ್ಯ ಪರಿಸರ ಮೈಕ್ರೋ ಎನ್ವೈರ್ಮೆಂಟು ಬಾಹ್ಯ ಪರಿಸರಕ್ಕೆ ಸಂಬಂಧಪಟ್ಟಿದೆ. ಇದು ದೊಡ್ಡದ ಗಾತ್ರದಲ್ಲಿರುತ್ತೆ ಮತ್ತು ನಿಯಂತ್ರಣದಲ್ಲಿ ಇರೋದಿಲ್ಲ. ಇದಕ್ಕೆ ಉದಾಹರಣೆ ಅಂದರೆ ಆರ್ಥಿಕತೆ ಇರ್ಬೋದು, ರಾಜಕೀಯ ಇರ್ಬೋದು, ತಂತ್ರಜ್ಞಾನದ ಬೆಳವಣಿಗೆ ಇರ್ಬೋದು. What is a product design ಅಥವಾ define product design? Product design in marketing is the strategic process of imagining, creating, iterating products to solve a specific user's problem and meet market needs. ಮಾರುಕಟ್ಟೆಯ ಅವಶ್ಯಕತೆಗಳಿಗೆ ತಕ್ಕಂತೆ ಗ್ರಾಹಕರಿಗೆ ತೃಪ್ತಿಯನ್ನು ಪಡಿಸೋದಕ್ಕೋಸ್ಕರ ಸರಕನ್ನು ವಿನ್ಯಾಸಗೊಳಿಸೋದು, ಸರಕನ್ನು ಮಾರುಕಟ್ಟೆಯ ಗ್ರಾಹಕರ ಅವಶ್ಯಕತೆಗೆ ತಕ್ಕಂತೆ ತಯಾರು ಮಾಡೋದನ್ನು
ಪ್ರಾಡಕ್ಟ್ ಡಿಸೈನ್ ಅಂತ ಕರಿತೀವಿ, ಸರಕಿನ ವಿನ್ಯಾಸ ಅಂತ ಕರಿತೀವಿ. ವಾಟ್ ಈಸ್ ಡಿಮಾರ್ಕೆಟಿಂಗ್? ಡಿಮಾರ್ಕೆಟಿಂಗ್ ಈಸ್ ಅ ಸ್ಟ್ರಾಟಜಿಕ್ ಪ್ರೊಸೆಸ್ ಆಫನ್ ಟೆಂಪ್ರರಿ ಅಪ್ರೋಚ್ ಟು ರೆಡ್ಯೂಸ್ ಆರ್ ಡಿಸ್ಕರೇಜ್ ಕಸ್ಟಮರ್ ಡಿಮ್ಯಾಂಡ್ ಫಾರ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಒಂದು ಸಂಸ್ಥೆ ಉದ್ದೇಶಪೂರ್ವಕವಾಗಿ ತನ್ನ ಸರಕನ್ನು ಮಾರುಕಟ್ಟೆಯಿಂದ ಹೊರ ಪಡ್ಕೊಳ್ಳೋದು, ಹಿಂತೆಗೆದುಕೊಳ್ಳೋದು, ಅಥವಾ ಅದನ್ನು ಡಿಮೋಟಿವೇಟ್ ಮಾಡೋದು, ಅದನ್ನು ರದ್ದುಗೊಳಿಸೋದನ್ನು ಡಿಮಾರ್ಕೆಟಿಂಗ್ ಅಂತ ಕರಿತೀವಿ. ಉದ್ದೇಶಪೂರ್ವಕವಾಗಿ ಇದನ್ನು ಮಾಡ್ತಾರೆ. ಸೊ ಇವಿಷ್ಟು ಕ್ವಶನ್ಸ್ಗಳೇನಿದೆ ನಿಮಗೆ ಇದರಲ್ಲಿ 6 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ, ಅದರಲ್ಲೂ ಕೂಡ 6 ಪ್ರಶ್ನೆಗಳು ಬರುತ್ತೆ. 2 ಸೆಕ್ಷನಲ್ಲಿ 2 ಮಾರ್ಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಇರುವಂಥ ನಮ್ಮ ಆ್ಯಪ್ ಲಿಂಕ್ನ ಬಳಸ್ಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸು, ಯಾವ ಫಿಕ್ಸ್ ಕ್ವಶನ್ಸ್ ಬರುತ್ತೆ ಇವೆಲ್ಲವನ್ನು ನಾವು ಡಿಸ್ಕಷನಲ್ಲಿ ಮಾಡ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.